ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ಹಾಕಿ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆಯೆಂದೇ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಾದುರ್ಗಿ ಹೋಬಳಿಯ ಮೊಹಮ್ಮದ್ಪುರ ಗ್ರಾಮದಲ್ಲಿ ನಡೆದಿದೆ. ಈ ಎರಡೂ ಗುಂಪುಗಳು ಒಂದು ಜಾಗದ ವಿಚಾರವಾಗಿ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಗಲಾಟೆ ತಾರಕಕ್ಕೇರಿ ಅದು ದೊಡ್ಡ ಮಟ್ಟದಲ್ಲಿ ಬಡಿದಾಟ ಕೂಡ ಆಗಿದೆ. ಆ ಗಲಾಟೆಯಲ್ಲಿ ಅನೇಕ ಜನರಿಗೆ ಗಾಯ ಕೂಡ ಆಗಿದೆ. ಸರದಿ ಗ್ರಾಮದ ಮಹಾದೇವಮ್ಮ ಏನಿದ್ದಾರೆ ಮತ್ತು ಅದರ ಜೊತೆಗೆ ವೆಂಕಟೇಶಪ್ಪ ಇವರು ಸರ್ಕಾರದಿಂದ ಮನೆ ಮಂಜೂರಾಗಿರುತ್ತೆ. ಇವರಿಗೆ ಆ ಜಾಗದಲ್ಲಿ ಪಾಯ ಹಾಕಿ ಮನೆಯನ್ನು ಕೂಡ ಕಟ್ಟುತ್ತಾ ಇರುವಾಗ ಜಾಗದ ವಿಚಾರವಾಗಿ ಸರದಿ ಗ್ರಾಮದ ನಾರಾಯಣಸ್ವಾಮಿ ರಮೇಶ್ ಏನಿದ್ದಾರೆ ಮತ್ತು ಅವರ ಜೊತೆಗೆ ನರಸಿಂಹ ಮಹೇಶ್ ಇವರು ಗುಂಪುಗಳೇನಿದೆ ಇವರು ಗುಂಪಿನಾಗಿ ಜಗಳವನ್ನು ಆಡ್ಕೊಂಡಿದ್ದಾರೆ. ಒಂದು ಗರ್ಭಿಣಿ ಮಹಿಳೆಯಾದಂತಹ ಲಕ್ಷ್ಮೀಬಾಯಿ ಏನಿದ್ದಾರೆ ಅಥವಾ ಭಾಗ್ಯಲಕ್ಷ್ಮಿ ಏನಿದ್ದಾರೆ, ಗಂಗಾಧರ ಇವರಿಗೆ 25 ವರ್ಷ, ಇವರೆಲ್ಲರೂ ಕೂಡ ಸೇರಿಕೊಂಡು ಜಗಳವನ್ನು ಗಲಾಟೆಯನ್ನು ಮಾಡಿಕೊಂಡಿದ್ದು. ಈ ಗಲಾಟೆಯಲ್ಲಿ ಗಿರಿಧರ್ ಬಿನ್ ನರಸಿಂಹ ಸೇರಿದಂತೆ ಅನೇಕರು ಕೂಡ ಇದ್ದರು. ಒಬ್ಬರಿಂದ ಒಬ್ಬರಿಗೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಇದೇ ವಿಚಾರವಾಗಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಲ್ಲೆಗೆ ಒಳಗಾದಂತಹ ವ್ಯಕ್ತಿಗಳು ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ NCR ಕೇಸ್ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.